ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗೆ ಕಾದಿದೆಯಾ ಗಂಡಾಂತರ. ಕೃಷ್ಣಾ ನದಿಯ ಆತಂಕಕಾರಿ ವಿಷಯವನ್ನು ಹಂಚಿಕೊಂಡಿದ್ದಾರೆ ಎಸ್.ಆರ್. ಪಾಟೀಲ್. ನೋಡಿ, ಜ್ವಲಂತ ಸಮಸ್ಯೆಗಳು, ಅದರಲ್ಲೂ ನೀರಾವರಿ ಮತ್ತು ಕುಡಿಯೋ ನೀರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಆತಂಕಕಾರಿ ವಿಚಾರವನ್ನು ಬಹಿರಂಗ ಮಾಡಿದ್ದಾರೆ ಪಾಟೀಲ್. ನಿನ್ನೆಯ ಬಿಜೆಪಿ ಸಮಾವೇಶದಲ್ಲಿ ಕೃಷ್ಣಾ ನದಿ ಸಮಸ್ಯೆ ಬಗ್ಗೆ ಮೋದಿ ಮಾತನಾಡಿಲ್ಲ. ಕೃಷ್ಣಾ ನದಿ ನೀರನ್ನು 10 ಜಿಲ್ಲೆಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ದೇವೇಗೌಡರು ಹೇಳಿದ್ರು. ಈ ಹೇಳಿಕೆಯಿಂದ ಉತ್ತರ ಕರ್ನಾಟಕ ಭಾಗದ ಜನರಲ್ಲಿ ಅಸಮಾಧಾನ ಉಂಟಾಗಿದೆ ಈಗ. ಆದರೆ ನಿನ್ನೆಯ ಸಮಾವೇಶದಲ್ಲಿ ಈ ಬಗ್ಗೆ ತುಟಿ ಪಿಟಕನ್ನಲಿಲ್ಲ ಪ್ರಧಾನಿ ಮೋದಿ. ಮೌನ ವಹಿಸಿರುವುದು ನಮಗೆ ನೋವನ್ನು ಉಂಟು ಮಾಡಿದೆ ಅಂತ ಎಸ್.ಆರ್. ಪಾಟೀಲ್ ಹೇಳಿದ್ದಾರೆ. ಭಾಷಣದ ಉದ್ದಕ್ಕೂ ಕಾಂಗ್ರೆಸ್ ವಿರುದ್ಧ ಟೀಕೆಯ ಅಸ್ತ್ರವನ್ನ ಪ್ರಯೋಗಿಸಿದ್ರು ಮೋದಿ. ಉತ್ತರ ಕರ್ನಾಟಕದ ಸಂತ್ರಸ್ತರ ಸಮಸ್ಯೆಯನ್ನ ಆಲಿಸದೆ ಮೌನ ವಹಿಸಿ ವಾಪಸ್ ತೆರಳಿದ್ರು. ರಾಜಕೀಯ ಸಮಾವೇಶಕ್ಕಷ್ಟೇ ಸೀಮಿತವಾಯಿತು ಬಿಜೆಪಿ ಸಂಕಲ್ಪ ಸಮಾವೇಶ. ಇದು ಎಸ್.ಆರ್. ಪಾಟೀಲ್ ಅವರ ಕಳವಳ. ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಗಂಡಾಂತರ ಎದುರಾಗುತ್ತೆ ಅಂತ. ಅಪ್ಪರ್ ಕೃಷ್ಣಾ ಯೋಜನೆಯನ್ನು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿದರು. ಬಜೆಟ್ನಲ್ಲೂ ಕೂಡ ಸಾವಿರಾರು ಕೋಟಿ ಹಣವನ್ನು ಮೀಸಲಿಟ್ಟಿದ್ದೀವಿ ಅಂತ ಭಾಷಣದುದ್ದಕ್ಕೂ ಈ ಹಿಂದೆ ಬಿಜೆಪಿ ನಾಯಕರು ಹೇಳ್ತಾ ಬಂದಿದ್ದರು. ಪ್ರಧಾನಿ ಮೋದಿಯವರು ಬಂದರು, ಬಾಗಲಕೋಟೆಗೆ ಬಂದರು, ಬೆಳಗಾವಿಗೆ ಬಂದರು. ಅವರ ಭಾಷಣದಲ್ಲಿ ರಾಜ್ಯದ ಜನರ ಹಿತ ಕಾಯುವಂಥ ಒಂದಾದರೂ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರ? ಬರೀ ರಾಜಕೀಯ ವಾಗ್ದಾಳಿ, ಕಾಂಗ್ರೆಸ್ ವಿರುದ್ಧ ಸಂಪತ್ತನ್ನು ಹಂಚಿಕೆ ಮಾಡ್ತಾರೆ, ತುಷ್ಟೀಕರಣ, ಈ ರೀತಿಯಾದಂಥ ವಿಚಾರಗಳನ್ನು ಮಾತ್ರ ಹೇಳಿದರು. ಕೃಷ್ಣಾ ನದಿ ವಿಚಾರವಾಗಿ ಒಂದಾದರೂ ಮಾತನ್ನು ಹೇಳಿದ್ರಾ? ದೇವೇಗೌಡರು ಏನು ಹೇಳಿದರು? ಕೃಷ್ಣಾ ನದಿ ನೀರನ್ನು ನಾನು ತರ್ತೇನೆ, 10 ಜಿಲ್ಲೆಗೆ ಹಂಚಿಕೆ ಮಾಡ್ತೇನೆ, ನಾನು ಪ್ರಧಾನಿಯಾಗಿದ್ದಾಗಲೂ ಕೂಡ ಅಪ್ಪರ್ ಕೃಷ್ಣಾ ಬಗ್ಗೆ ಹೋರಾಟವನ್ನು ಮಾಡಿದ್ದೆ ಅಂಥೇಳಿ ತಮ್ಮ ಭಾಷಣಗಳಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಚಾರಕ್ಕೆ ಹೋದಾಗ ಅವರು ಹೇಳ್ತಾನೆ ಇರ್ತಾರೆ. ಆದರೆ ಆ ಭಾಗದ ಜನರ ನಿರೀಕ್ಷೆ ಏನಿತ್ತು? ಕೃಷ್ಣಾ ನದಿಯಿಂದ ನಮಗೆ ಅನುಕೂಲ ಆಗುತ್ತಪ್ಪ, ಬೇಸಿಗೆ ಸಂದರ್ಭದಲ್ಲಿ ಕುಡಿಯೋ ನೀರು ಮತ್ತು ಅಲ್ಲಿ ಜನ ಜಾನುವಾರುಗಳಿಗೆ ಮತ್ತು ರೈತರ ಜಮೀನುಗಳಿಗೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ವರ್ಷಗಳಿಂದ ಕನಸು ಕಾಣ್ತಾ ಇದ್ದಾರೆ. ಆದರೆ ಪ್ರಧಾನಿ ಮೋದಿಯವರು ಇದರ ಬಗ್ಗೆ ತುಟಿ ಬಿಚ್ಚಲಿಲ್ಲ, ಮೌನಕ್ಕೆ ಶರಣಾದರು. ರಾಜಕೀಯ ಕಾರ್ಯಕ್ರಮಕ್ಕಷ್ಟೇ ಇದು ಸೀಮಿತ ಆಯಿತು ಅಂತ ಎಸ್.ಆರ್. ಪಾಟೀಲ್ ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಧಾನಮಂತ್ರಿಗಳಂತ ಶ್ರೀಮಾನ್ ನರೇಂದ್ರ ಮೋದಿ ಅವರು ಇಡೀ ಏಷ್ಯಾ ಖಂಡದಲ್ಲೇ 1 ಲಕ್ಷ ಜನವಸತಿ ಉಳ್ಳಂಥ ಬಾಗಲಕೋಟೆ ನಗರ ಮುಳುಗ್ತಾ ಇರೋದು ಪ್ರಥಮ ಅಂತ ಅನ್ಬೋದು. ಇಂಥ ನಗರಕ್ಕೆ ಚುನಾವಣಾ ಪ್ರಚಾರಾರ್ಥಕವಾಗಿ ಬಂದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಜೀವನಾಡಿಯಾದಂಥ ಕೃಷ್ಣೆ ಬಗ್ಗೆ, ಆ ಯೋಜನೆ ಬಗ್ಗೆ ಮತ್ತು ಆ ಯೋಜನೆ ಜಸ್ಟಿಸ್ ಬ್ರಿಜೇಶ್ ಕುಮಾರ್ ಅವರ ನೇತೃತ್ವದ ಟ್ರೈಬ್ಯುನಲ್ ಕೊಟ್ಟಂಥ ನಿರ್ಣಯದ ನೋಟಿಫಿಕೇಷನ್ ಮಾಡುವಂಥ ವಿಚಾರವಾಗಲಿ ಅಥವಾ ಆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಪರಿವರ್ತನೆ ಮಾಡ್ತೇನೆ ಅನ್ನುವಂಥ ವಿಚಾರದಲ್ಲಿ ಆಗಲಿ, ಮತ್ತು ದೇವೇಗೌಡರು ಉತ್ತರ ಕರ್ನಾಟಕ ಜೀವನಾಡಿಯಾದಂಥ ಕೃಷ್ಣೆಯನ್ನು ತೆಗೆದುಕೊಂಡು ಕಾವೇರಿ ಜಲಾನಯನ ಪ್ರದೇಶದಲ್ಲಿರ್ತಕ್ಕಂಥ 10 ಜಿಲ್ಲೆಗಳ ಕುಡಿಯುವ ನೀರಿನ ಬವಣೆಯನ್ನು ನಿಭಾಯಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅನ್ನುವಂಥ ವಿಚಾರವನ್ನಾಗಲಿ ಚಕಾರ ಶಬ್ದ ಎತ್ತದೇ ಇರುವುದು ನಿಜವಾಗಲೂ ಉತ್ತರ ಕರ್ನಾಟಕದ ಸಮಸ್ತ ಜನತೆಗೆ, ತಮಿಳುನಾಡಿಗೆ ಕಾವೇರಿ ಪ್ರಾಧಿಕಾರದ ಆದೇಶದ ಪ್ರಕಾರ 3-4 TMC ಬಿಡುಗಡೆ ಮಾಡಿದರೆ ಇಡೀ ಬೆಂಗಳೂರ ಹೊತ್ತು ಉರಿತಿ. ಆದರೆ ಇವತ್ತು ನಮ್ಮ ಜೀವನಾಡಿಯಾದಂಥ ಉತ್ತರ ಕರ್ನಾಟಕದ 7 ಜಿಲ್ಲೆಗಳಿಗೆ ಉಪಯುಕ್ತವಾಗತಕ್ಕಂಥ 130 TMC ನೀರು ಅಷ್ಟೇ ಅಲ್ಲ, 15 ಲಕ್ಷ ಎಕರೆ ನೀರಾವರಿ ಆಗುವಂಥ ಮತ್ತು ಈ ನೀರನ್ನು ಎಲ್ಲ ಉಪಯೋಜನೆಗಳಿಗೆ ಅಲಾಟ್ ಮಾಡಿದ ನಂತರ ದೇವೇಗೌಡರು ಈ ನೀರನ್ನು ತೆಗೆದುಕೊಂಡು ಆ ಭಾಗದ 10 ಜಿಲ್ಲೆಗಳ ಕುಡಿಯುವ ನೀರಿನ ಬವಣೆಯನ್ನು ತೀರಿಸ್ತೇವಂತ ಸಂದರ್ಭದಲ್ಲಿ ಶ್ರೀಮಾನ್ ನರೇಂದ್ರ ಮೋದಿ ಅವರು ಉತ್ತರ ಕರ್ನಾಟಕ ಜನತೆಗೆ ಒಂದು ಧೈರ್ಯವನ್ನು ಹೇಳುವಂಥ ಮಾತನ್ನು ಆಡಬೇಕಾಗಿತ್ತು. ಮತ್ತು ಈ ಯೋಜನೆ ಬೇಗನೆ ಪೂರ್ತಿಗೊಳಿಸುವ ಸಲುವಾಗಿ ಏನು ನೋಟಿಫಿಕೇಷನ್ ಏನು ಪೆಂಡಿಂಗ್ ಇದೆ ಕೇಂದ್ರ ಸರ್ಕಾರದವರು, ಅದರ ಬಗ್ಗೆನೂ ಚಕಾರ ಶಬ್ದ ಎತ್ತಿಲ್ಲ. ಮತ್ತು ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕಂತ ಮತ್ತಷ್ಟು ಮಾಹಿತಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ಗಮನಿಸ್ತಾ ಇದ್ದೀವಿ ಮೋದಿಯವರ ಪ್ರಚಾರ ಭಾಷಣದಲ್ಲಿ ಕೇವಲ ರಾಜಕೀಯ ವಿಚಾರಗಳು ಮಾತ್ರ ಪ್ರಸ್ತಾಪ ಆಗಿದ್ದಾವೆ. ಉತ್ತರ ಕರ್ನಾಟಕ ಭಾಗದ ನೀರಾವರಿ ಸಮಸ್ಯೆಗಳ ಬಗ್ಗೆ ಮಾತನಾಡೇ ಇಲ್ಲ. ಎಸ್.ಆರ್. ಪಾಟೀಲ್ ಸೇರಿದಂತೆ ಆ ಭಾಗದ ಜನರ ಒಂದು ಆಕ್ರೋಶ, ಅಸಮಾಧಾನ ಯಾವ ರೀತಿ ವ್ಯಕ್ತವಾಗ್ತಾ ಇದೆ?
ಪ್ರಭು ಖಂಡಿತ. ಯಾಕಂತಂದ್ರೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಅಂತಕ್ಕಂತ ಕೂಗು ಅನೇಕ ಈ ಹಿಂದೆ ಕೂಡ ಕಾಣ್ತಾ ಇತ್ತು. ಆದರೆ ಬಹಳಷ್ಟು ಭರವಸೆಗಳನ್ನ ಏನ್ ಇಟ್ಕೊಂಡಿದ್ರು, ಉತ್ತರ ಕರ್ನಾಟಕಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ವಿಚಾರಗಳನ್ನ ಇಲ್ಲಿಯ ಏನು ಸಂತ್ರಸ್ತರ ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡು ಬೀದಿಗೆ ಬರುವಂತ ಪರಿಸ್ಥಿತಿ ಕೂಡ ಆಗಿತ್ತು. ಈ ಹಿಂದೆ ನೋಡೋದಾದ್ರೆ ಬರ ಪರಿಹಾರದ ವಿಚಾರಕ್ಕೂ ಕೂಡ ಸಾಕಷ್ಟು ಇಲ್ಲಿಯ ಜನರು ಬೇಸತ್ತೋಗಿದ್ರು. ಹೀಗಾಗಿ ಇಲ್ಲಿಯ ಬಹಳಷ್ಟು ಜನರ ನಿರಾಸೆ ಏನಾಗಿತ್ತು, ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಈ ಭಾಗದ ಜನರ ಹಿತಾಸಕ್ತಿಗಳ ಒಂದು ಕುಂದುಕೊರತೆಗಳ ಬಗ್ಗೆ ಮಾತನಾಡ್ತಾರೆ ಅನ್ನೋ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡಿದ್ರು. ಆದರೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಬಗ್ಗೆ, ಕೃಷ್ಣೆಯ ಬಗ್ಗೆ ಒಂದು ಮಾತನಾಡದೆ, ಚಕಾರ ಕೂಡ ಎತ್ತಲಾರದೆ ಬರೇ ಕಾಂಗ್ರೆಸ್ಸಿನ ಒಂದು ಹೇಳಿಕೆಯನ್ನ ಕೂಡ ಅವರ ಅಸ್ತ್ರವನ್ನಾಗಿ ಮಾಡಿಕೊಂಡು ಬರೀ ರಾಜಕೀಯ ಹಿತಾಸಕ್ತಿಗಳ ಹೊರತಾಗಿ ಮಾತಾಡಿದ್ರು ಹೊರತು ಇಲ್ಲಿಯ ಜನರ ಹಿತಾಸಕ್ತಿಗಳ ಬಗ್ಗೆ ಮಾತನಾಡಲೇ ಇಲ್ಲ ಅನ್ನೋ ಒಂದಿಷ್ಟು ನೋವನ್ನು ಕೂಡ ಇವತ್ತು ಇಲ್ಲಿಯ ಹಿರಿಯ ಮುಖಂಡರು SR ಪಾಟೀಲ್ ಅವರು ಕೂಡ ಹೇಳಿರುವಂತದ್ದು. ಇಲ್ಲಿಯ ಸಾಕಷ್ಟು ಕೃಷ್ಣೆಯ ಬಗ್ಗೆ ನೋವನ್ನು ಇಟ್ಕೊಂಡಿರ್ತಕ್ಕಂತ ಸಂತ್ರಸ್ತರು ಕೂಡ ಹೇಳಿರುವಂತದ್ದು. ಹೀಗಾಗಿ ಈ ಭಾಗದ ಜನರಿಗೆ ಏನಾಗಿದೆ ಅಂತಂದ್ರೆ, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಯನ್ನ ಮಾತನಾಡದೆ ಅಲ್ಲಿ ಏನು ಚಿಕ್ಕಬಳ್ಳಾಪುರದ ಒಂದು ಸಮಾವೇಶದಲ್ಲಿ ಏನ್ ಮಾತನಾಡಿದ್ರು, HD ದೇವೇಗೌಡರು ಉತ್ತರ ಪ್ರಮುಖ ನದಿ ಆಗಿರ್ತಕ್ಕಂಥ ಕೃಷ್ಣ ನದಿಯನ್ನ 10 ಜಿಲ್ಲೆಗೆ ನಾವು ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಮಾಜಿ ಪ್ರಧಾನಿ ದೇವೇಗೌಡರ ಮಾತು ಬಹಳಷ್ಟು ಕಠೋರವಾಗಿ ನಾವು ತೆಗೆದುಕೊಂಡಿದ್ದೇವೆ ಅನ್ನೋ ಒಂದಿಷ್ಟು ವಿಚಾರಗಳನ್ನ ಕೂಡ ಹೇಳಿದ್ರು. ಈ ಭಾಗದ ಉತ್ತರ ಕರ್ನಾಟಕದ ಜನರು ಏನಿದ್ದಾರೆ, ಕೃಷ್ಣ ನದಿಯನ್ನು ಏನಾದ್ರೂ ನಾವು ಆ ಕಡೆ ತೆಗೆದುಕೊಂಡು ಹೋಗಿದ್ದಾದ್ರೆ ನಮ್ಮ ಹೆಣದ ಮೇಲೆ ನೀವು ನೀರನ್ನ ಒಯ್ಯಬೇಕು ಅನ್ನೋ ಒಂದಿಷ್ಟು ವಿಚಾರಗಳನ್ನ SR ಪಾಟೀಲ್ ಅವರು ಖಡಕ್ ಆಗಿ ಹೇಳಿರುವಂತದ್ದು. ಹೀಗಾಗಿ ಈ ಭಾಗದಲ್ಲಿ ಏನು 14 ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆಗೆ ತಕ್ಕ ಪಾಠವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಉತ್ತರ ಕರ್ನಾಟಕದ ಜನರು ಕಾಯ್ತಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ ಪ್ರಭು. ಥ್ಯಾಂಕ್ ಯು ವೆರಿ ಮಚ್ ಮಾಹಿತಿಗಾಗಿ.